ವೃಷಭ ರಾಶಿ. ಕಷ್ಟ ಸಹಿಷ್ಣುಗಳು, ತ್ಯಾಗಿಗಳು ಆದ ನಿಮ್ಮ ಸಾಮರ್ಥ್ಯ ಪ್ರಕಟಿಸುವ ಕಾಲ ಸನ್ನಿಹಿತವಾಗಿದೆ. ಲಾಭಾಧಿಪತಿಯ ಧನಸ್ಥಾನ ಸ್ಥಿತಿ, ಭಾಗ್ಯ ಕರ್ಮಾಧಿಪತಿಯ ಲಾಭ ಸ್ಥಿತಿಯಿಂದಾಗಿ ನಿಮ್ಮ ಭಾಗ್ಯ ರವಿ ಉದಯಾಚಲವನ್ನೇರಿರುವನೆಂದರೆ ತಪ್ಪಾಗದು. ಜಟ್ಟಿ ಹಾಕಿದ್ದೇ ಪಟ್ಟು ಎಂಬಂತೆ ಈ ವರ್ಷ ಹಾಡಿದ್ದೇ ರಾಗ, ಹಾಕಿದ್ದೇ ತಾಳ ಎಂಬಂತೆ ಪರಿಸ್ಥಿತಿಯು ನಿಮ್ಮ ಅನುಕೂಲಕರವಾಗಿರುವುದು. ಲಾಭದ ಶನಿ ಸ್ತ್ರೀಲಾಭ, ಧನಲಾಭ, ಯಶಸ್ಸಿಗೆ ಕಾರಣನಾಗುವನು. ಷೇರು, ಫೈನಾನ್ಸ್ ವ್ಯವಹಾರ, ವಿದೇಶ ವಿನಿಮಯ, ರಫ್ತು, ಕಬ್ಬಿಣ, ಕಚ್ಚಾ ವಸ್ತು, ತೈಲ, ದವಸ ಧಾನ್ಯಗಳ ವ್ಯವಹಾರ ಉತ್ತಮವಾಗಿರುವುದು. ವಿವಾದಗ್ರಸ್ತವಾದ ಆಸ್ತಿ ಪಾಸ್ತಿಗಳು ನಿಮ್ಮ ವಶಕ್ಕೆ ಬರುವವು. ಸ್ವ ಉದ್ಯೋಗಿಗಳಿಗೂ ವೇತನದಾರರಿಗೂ ಇದು ಉತ್ತಮ ವರ್ಷ. ಕಾರ್ಮಿಕರು ಕೂಡ ಸಂತೃಪ್ತರಾಗಿದ್ದು ಆಜ್ಞಾನುವರ್ತಿಗಳಾಗುವರು. ಮನೆಯಲ್ಲಿ ಮಂಗಳವಾದ್ಯದ ಮಂಜುಳ ಧ್ವನಿ ಪ್ರತಿನಿಧಿಸುವುದು. ದೇವಸ್ಥಾನ, ದೈವಸ್ಥಾನ, ಮಠದ ಜೀರ್ಣೋದ್ಧಾರ ಕೈಗೂಡುತ್ತದೆ. ಆಸ್ತಿ ಖರೀದಿ, ಮನೆ ನಿರ್ಮಾಣ, ಆಭರಣ, ವಾಹನ ಖರೀದಿಯಿಂದ ಸಂತೋಷವಿದೆ. ಐಟಿ-ಬಿಟಿ ಉದ್ಯೋಗಿಗಳಿಗೆ ಮಧ್ಯೆ ಮಧ್ಯೆ ಕೆಲವು ತೊಂದರೆಗಳು ಕಾಣಿಸಬಹುದು. ಚಮ್ಮಾರ, ಕಮ್ಮಾರ, ಕುಲಾಲ, ನೇಕಾರ, ಗಣಿಯ, ಶ್ರಮಿಕ ಜೀವಿಗಳು ಡಿಸೆಂಬರ್ ಅನಂತರ ವರ್ಷದ ಕೊನೆಯ ತನಕ ಹೆಚ್ಚಿನ ವೇತನ ಪಡೆಯಬಹುದು. ವಾಹನ ಸಂಚಾರದಲ್ಲಿ ಎಚ್ಚರ. ಸಾಂಕ್ರಾಮಿಕ ರೋಗ ಭೀತಿ ಕಾಡುವುದು. ವಜ್ರದಾನ ಹಾಗೂ ಧಾರಣೆಯಿಂದ ಶುಭ. ವಿಘ್ನ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ, ಗಣಪತಿಯನ್ನ ಆರಾಧಿಸಿ. ನರಸಿಂಹನ ಸೇವೆಯಿಂದ ದುರಿತ ನಿವೃತ್ತಿ.